ಸೂರ್ಯ ನಮಸ್ಕಾರ. ಜಗತ್ತಿನ ಸಮಸ್ತ ಜೀವಿಗಳ ಅಸ್ತಿತ್ವಕ್ಕೆ ಕಾರಣವಾಗಿರುವ ಸೂರ್ಯನಿಗೆ ಯಾವುದೇ ಜಾತಿ ಧರ್ಮವಿಲ್ಲ. ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ನೆರವಾಗುವ ಪುರಾತನ ಭಾರತೀಯ ವ್ಯಾಯಾಮಗಳಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಪಡೆದಿರುವುದು ಸೂರ್ಯ ನಮಸ್ಕಾರ. ಇದಕ್ಕೆ ವೇದ ಕಾಲದಿಂದಲೂ ತನ್ನದೇ ಆದ ಮಹತ್ವ. ಉಸಿರಾಟದ ವಿನ್ಯಾಸಕ್ಕೆ ಅನುಗುಣವಾಗಿ ಲಯಬದ್ಧ ರೀತಿಯಲ್ಲಿ ಸಂಯೋಜನೆಗೊಂಡಿರುವ ವಿಶಿಷ್ಟ ಆಸನವಾಗಿರುವ ಸೂರ್ಯ ನಮಸ್ಕಾರ ಎಲ್ಲಾ ಆಸನಗಳಿಂದಲೂ ಸರ್ವಶ್ರೇಷ್ಠವಾದುದು. ಸೂರ್ಯ ನಮಸ್ಕಾರ ಮಾಡುವ ವೈಜ್ಞಾನಿಕ ವಿಧಾನವನ್ನು ಇಲ್ಲಿ ಸುಲಭವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ತಿಳಿಸಿಕೊಡಲು ಆಗಿದೆ. ಮೊದಲ ಆಸನ ನಮಸ್ಕಾರಾಸನ. ಮೊದಲಿಗೆ ಎರಡೂ ಕಾಲು ಜೋಡಿಸಿಕೊಂಡು ಪೂರ್ವಕ್ಕೆ ಮುಖ ಮಾಡಿ ನಿಂತುಕೊಂಡು ಎರಡೂ ಕೈಗಳನ್ನು ನಮಸ್ಕರಿಸುವ ಭಂಗಿಯಲ್ಲಿ ಎದೆಯ ಮುಂಭಾಗದಲ್ಲಿ ಹಿಡಿದುಕೊಂಡು ಸೂರ್ಯ ದೇವನನ್ನು ಸ್ಮರಿಸಿಕೊಳ್ಳಬೇಕು. ಇದಕ್ಕೆ ನಮಸ್ಕಾರಾಸನ ಅಂತೇಳಿ ಕರೀತೇವೆ. ನಂತರದ ಆಸನ ಊರ್ಧ್ವಾಸನ ಅಥವಾ ಅತ್ಯುನ್ನತಾಸನ ಅಂತೇಳಿ ಕರಿತೀವಿ. ಎದೆಯ ಮುಂದಿರುವ ನಮಸ್ಕಾರದ ಭಂಗಿಯ ಕೈಗಳನ್ನು ಸಾವಕಾಶವಾಗಿ ಮೇಲಕ್ಕೆತ್ತುತ್ತಾ ಮುಂಗೈಗಳನ್ನು ನೋಡುತ್ತಾ ಹಿಂದಕ್ಕೆ ಬಾಗಿಕೊಳ್ಳಬೇಕು. ಕೈಗಳನ್ನು ಮೇಲೆತ್ತುವ ಸಮಯದಲ್ಲಿ ಉಸಿರನ್ನ ತೆಗೆದುಕೊಳ್ಳಬೇಕು. ಸಾಧ್ಯವಾದಷ್ಟು ಬಾಗಿ ಕೆಲವು ಕ್ಷಣಗಳವರೆಗೆ ನಿಂತುಕೊಳ್ಬೇಕು. ಇದಕ್ಕೆ ಊರ್ಧ್ವ ಆಸನ ಅಂತೇಳಿ ಕರೀತೀವಿ. ನಂತರದ ಆಸನ ಹಸ್ತಪಾದಾಸನ. ಈಗ ಸಾವಕಾಶವಾಗಿ ಉಸಿರನ್ನು ಬಿಡುತ್ತಾ ಮುಂದಕ್ಕೆ ಬಾಗಿ ಎರಡೂ ಕೈಗಳನ್ನು ಬೇರ್ಪಡಿಸಿ ಪಾದಗಳನ್ನು ಮುಟ್ಟಿಸಲು ಪ್ರಯತ್ನಿಸಬೇಕು. ಮೊಣಕಾಲು ಮಡಚದ ಹಾಗೆ ಮುಟ್ಟಲು ಪ್ರಯತ್ನಿಸಬೇಕು. ಇದಕ್ಕೆ ಹಸ್ತಪಾದಾಸನ ಹೇಳಿ ಕರೀತೀವಿ. ನಂತರದ ಆಸನ ಏಕಪಾದ ಪ್ರಸರಣಾಸನ. ಏಕಪಾದ ಪ್ರಸರಣಾಸನದಲ್ಲಿ ಒಂದು ಕಾಲನ್ನು ಹಿಂದೆ ಚಾಚಿ ಇನ್ನೊಂದು ಕಾಲು ಎರಡೂ ಕೈಗಳ ಮಧ್ಯದಲ್ಲಿರಬೇಕು. ಕತ್ತು ಮೇಲಕ್ಕೆ ನೋಡ್ತಾ ಇರಬೇಕು. ಇದಕ್ಕೆ ಏಕಪಾದ ಪ್ರಸರಣಾಸನ ಹೇಳಿ ಕರೀತೀವಿ. ನಂತರದ ಆಸನ ದ್ವಿಪಾದ ಪ್ರಸರಣಾಸನ. ಮುಂದಿರುವ ಕಾಲನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು. ದೇಹವು ಜಾರು ಬಂಡೆಯಂತೆ ಆಗುತ್ತೆ. ಕತ್ತು ಮೇಲಕ್ಕೆ ನೋಡ್ತಾ ಇರಲಿ. ಇದಕ್ಕೆ ದ್ವಿಪಾದ ಪ್ರಸರಣಾಸನ ಅಂತೇಳಿ ಕರೀತೀವಿ. ತದನಂತರದ ಆಸನ ಸಾಷ್ಟಾಂಗ ಪ್ರಣಿಪಾತಾಸನ. ಸಾಷ್ಟಾಂಗ ಪ್ರಣಿಪಾತಾಸನದಲ್ಲಿ ಕೆಳಕ್ಕೆ ಬಾಗುತ್ತಾ ಹಣೆ, ಎದೆ ಮತ್ತು ಕಾಲುಗಳನ್ನ ನೆಲಕ್ಕೆ ತಾಕಿಸಬೇಕು. ಹೊಟ್ಟೆಯನ್ನು ಮಾತ್ರ ತಾಕಿಸದ ಹಾಗೆ ಕೆಲವು ಕ್ಷಣಗಳು ಇರಬೇಕು. ಇದಕ್ಕೆ ಸಾಷ್ಟಾಂಗ ಪ್ರಣಿಪಾತಾಸನ ಅಂತೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಮುಖವನ್ನು ಮೇಲಕ್ಕೆತ್ತುತ್ತಾ ಸಾಧ್ಯವಾದಷ್ಟು ಹಿಂದಕ್ಕೆ ನೋಡಲು ಪ್ರಯತ್ನಿಸಬೇಕು. ಅಂಗೈ ಮೇಲೆ ಇಡೀ ಮೈಭಾರ ಇರಬೇಕು. ಕಾಲು ಮತ್ತು ಎದೆಯನ್ನು ನೆಲಕ್ಕೆ ತಾಕಿಸಬಾರದು. ಇದಕ್ಕೆ ಭುಜಂಗಾಸನ ಅಂತೇಳಿ ಕರೀತೀವಿ. ಮೇಲೆ ಏಳುವಾಗ ಉಸಿರನ್ನ ತೆಗೆದುಕೊಳ್ಳುತ್ತಾ ಮೇಲೇಳಬೇಕು. ನಂತರದ ಆಸನ ಭೂಧರಾಸನ. ಭೂಧರಾಸನದಲ್ಲಿ ದೇಹವನ್ನ ಮೇಲಕ್ಕೆತ್ತುತ್ತಾ ದೇಹದ ಸಂಪೂರ್ಣ ಭಾರವು ಎರಡು ಹಸ್ತಗಳ ಮೇಲೆ ಮತ್ತು ಎರಡು ಪಾದಗಳ ಮೇಲೆ ಇರಬೇಕು. ಪಾದಗಳು ಸಂಪೂರ್ಣವಾಗಿ ನೆಲಕ್ಕೆ ತಾಕಿರಬೇಕು. ನಿಮ್ಮ ಕಣ್ಣುಗಳು ಹೊಟ್ಟೆಯ ನಾಭಿಯನ್ನ ಗಮನಿಸ್ತಾ ಇರಬೇಕು. ಇದಕ್ಕೆ ಭೂಧರಾಸನ ಹೇಳಿ ಕರೆಯುತ್ತಾರೆ. ತದನಂತರದ ಆಸನ ಏಕಪಾದ ಪ್ರಸರಣಾಸನ. ಮೊದಲ ಮಾಡಿದ ಹಾಗೆಯೇ ಯಥಾರೀತಿಯಾಗಿ ಇದನ್ನ ಪುನರಾವರ್ತಿಸಬೇಕು. ಎರಡು ಕೈಗಳ ಮಧ್ಯೆ ಕಾಲನ್ನ ತರಬೇಕು. ಕತ್ತು ಮೇಲಕ್ಕೆ ನೋಡ್ತಾ ಇರಲಿ. ನಂತರದ ಆಸನ ಹಸ್ತಪಾದಾಸನ. ನಿಧಾನವಾಗಿ ಹಿಂದಿರುವ ಕಾಲನ್ನು ಮುಂದೆ ತನ್ನಿ. ಎರಡೂ ಕೈಗಳು ಹಸ್ತವನ್ನ ಮುಟ್ಟುತ್ತಾ ಇರಲಿ. ಕಾಲು
ಮಡಚದ ಹಾಗೆ. ಇದಕ್ಕೆ ಹಸ್ತಪಾದ ಆಸನ ಅಂತ ಹೇಳಿ ಕರೀತೀವಿ. ಸಾವಕಾಶವಾಗಿ ಎರಡೂ ಕೈಗಳನ್ನ ಮೇಲಕ್ಕೆತ್ತುತ್ತಾ ಉಸಿರನ್ನ ತೆಗೆದುಕೊಳ್ತಾ ಮೇಲಕ್ಕೆತ್ತಬೇಕು. ಇದಕ್ಕೆ ಊರ್ಧ್ವಾಸನ ಅಂತೇಳಿ ಕರಿತೀವಿ ಅಥವಾ ಅತ್ಯುನ್ನತ ಆಸನ. ಸಾವಕಾಶವಾಗಿ ಎರಡೂ ಕೈಗಳನ್ನ ಮುಂದಕ್ಕೆ ತಂದು ನಮಸ್ಕರಿಸುವ ಭಂಗಿಯಲ್ಲಿ ಎರಡೂ ಕೈಗಳನ್ನ ಮಡಚುತ್ತಾ ನಮಸ್ಕಾರ ಮಾಡಬೇಕು. ಇದಕ್ಕೆ ನಮಸ್ಕಾರಾಸನ ಅಂತೇಳಿ ಕರೀತೀವಿ. ಹೀಗೆ 12 ಮಂತ್ರಗಳನ್ನ ಉಚ್ಚರಿಸುತ್ತಾ ಒಂದೊಂದು ಬಾರಿಯೂ ಒಂದ ಮಂತ್ರವನ್ನ ಉಚ್ಚಾರಣೆ ಮಾಡುತ್ತಾ ಸೂರ್ಯ ನಮಸ್ಕಾರವನ್ನ ಮಾಡಬೇಕು. ಈ ಎಲ್ಲಾ ಆಸನಗಳನ್ನು ಒಟ್ಟಾರೆಯಾಗಿ ನಾವು ಸೂರ್ಯ ನಮಸ್ಕಾರ ಅಂತೇಳಿ ಕರೀತೀವಿ.